ಇದು ಹಾಲಿವುಡ್ನ ಬ್ಲಾಕ್ ಬಸ್ಟರ್ ಸಿನಿಮಾವಲ್ಲ. ಇದು ಲಾಸ್ ಏಂಜಲಸ್ನ ಹೃದಯ ಭಾಗದಲ್ಲಿ ಉದ್ಭವಿಸುತ್ತಿರುವ ನಿಜ ಜೀವನದ ಉಲ್ಬಣ. ಈ ಸುದ್ದಿಯು ಈಗ ಜಗತ್ತಿನ ಗಮನ ಸೆಳೆದಿದೆ. ಈ ಘಟನೆಯು ಸಂಭವಿಸುತ್ತಿರುವುದು ಅಮೆರಿಕದ ಕ್ಯಾಲಿಫೋರ್ನಿಯಾದ ಲಾಸ್ ಏಂಜಲಸ್ನ ಹಾಲಿವುಡ್ ಫ್ಯಾಷನ್ ಸಿಟಿಯಲ್ಲಿ. ಇದೊಂದು ಸಾಮಾನ್ಯ ಬೀದಿ ಪ್ರತಿಭಟನೆ ಅಲ್ಲ. ಪರಿಸ್ಥಿತಿ ಇಷ್ಟೋ ತೀವ್ರಗೊಂಡಿದೆ ಎಂದರೆ ಪೊಲೀಸ್ ಪೆಟ್ರೋಲ್ಗಳನ್ನು ಹಿಂದೆ ಹಾಕಿ ಸುಮಾರು 2,000 ಮೆರೀನ್ಸ್ ಸೈನಿಕರನ್ನು ಕರೆಯಲಾಗುತ್ತಿದೆ. ಈ ಬೆಳವಣಿಗೆ ಜಾಗತಿಕ ಗಮನ ಸೆಳೆಯುತ್ತಿರುವುದರಿಂದ ಇದರ ಗಂಭೀರತೆಯನ್ನು ಅರ್ಥ ಮಾಡಿಕೊಳ್ಳಬಹುದು. ಆದರೆ ನಿಜವಾಗಿಯೂ ಇಲ್ಲಿ ಏನು ನಡೆಯುತ್ತಿದೆ? ಲಾಸ್ ಏಂಜಲಸ್ನ ಕೆಲವು ಮುಖ್ಯ ಪ್ರದೇಶಗಳಲ್ಲಿ 2 ಅಥವಾ 3 ಭಾಗಗಳಲ್ಲಿ ಜನಸಂಖ್ಯೆಯ 40ರಿಂದ 50% ಭಾಗ ದಾಖಲೆ ಇಲ್ಲದ ವಲಸೆದಾರರು ಅಧಿಕೃತ ದಾಖಲೆ ಇಲ್ಲದ ವಲಸೆದಾರರು ಆಗಿದ್ದಾರೆ. ಇವರು ಹೆಚ್ಚು ದೇಶವು ಲ್ಯಾಟಿನ್ ಅಮೆರಿಕದ ದೇಶಗಳಾದ ಮೆಕ್ಸಿಕೋ, ಎಲ್ ಸಾಲ್ವೆಡೋರ್, ಪೆರು ಮುಂತಾದವುಗಳಿಂದ ಬಂದಿರುವವರು. ಈ ಪ್ರದೇಶಗಳು ಮೆಕ್ಸಿಕೋ ಗಡಿಗೆ ಸಮೀಪವಾಗಿರುವುದರಿಂದ ಉತ್ತಮ ಜೀವನದ ಆಶಯದಲ್ಲಿ ಇವರು ಇಲ್ಲಿಗೆ ಬಂದು ನೆಲೆಸಿದ್ದಾರೆ. ಹೆಚ್ಚಿನವರು ದಾಖಲೆ ಇಲ್ಲದೆ ಬಂದರೂ ಕೆಲವರು ಇಲ್ಲಿ ಮದುವೆಯಾಗುವುದು ಅಥವಾ ಇತರ ವಿಧಾನಗಳ ಮೂಲಕ ನಂತರ ಅಮೆರಿಕದ ಪೌರತ್ವ ಪಡೆಯುವುದು ಕಂಡುಬರುತ್ತದೆ. ಆದರೂ ಲಕ್ಷಾಂತರ ಮಂದಿ ದಾಖಲೆ ಇಲ್ಲದೆ ಲಾಸ್ ಏಂಜಲಸ್ನಲ್ಲಿ ಬದುಕುತ್ತಲೇ ಇರುತ್ತಾರೆ. ನಾನು ಲಾಸ್ ಏಂಜಲಸ್ ಪೊಲೀಸ್ ವಿಭಾಗದ ಮಾಜಿ ಅಧಿಕಾರಿ ವಿಕ್ಟರ್ ಜಾರ್ಜ್ ಅವರೊಡನೆ ಈ ವಿಷಯದ ಬಗ್ಗೆ ಮಾತನಾಡಿದೆ. ಅವರು ಈ ಅಶಾಂತಿಗೆ ಕಾರಣವೇನು ಎಂಬುದನ್ನು ವಿವರಿಸಿದರು. ಲ್ಯಾಟಿನ್ ಅಮೆರಿಕದ ಸಮುದಾಯಗಳು ಬಹುತೇಕ ಪ್ರದೇಶಗಳಲ್ಲಿ ಶ್ರೇಷ್ಠ ಸ್ಥಾನದಲ್ಲಿದ್ದು ಹಲವರು ಕಡಿಮೆ ವೇತನಕ್ಕಾಗಿ ಅಥವಾ ನಗದು ಹಣಕ್ಕೆ ಕೆಲಸ ಮಾಡುತ್ತಾ ಕಾನೂನು ಬಾಹಿರವಾಗಿ ನೆಲೆಸಿದ್ದಾರೆ. ಈ ಜನರಲ್ಲಿ ಕೆಲವರು 1 ದಶಕಕ್ಕೂ ಅಧಿಕ ಸಮಯದಿಂದ ದಾಖಲೆ ಇಲ್ಲದೆ ಬದುಕುತ್ತಿದ್ದಾರೆ. ಇವರು ತಮ್ಮ ಕುಟುಂಬದವರನ್ನು ಕೂಡ ಇಳಿಜಾರಿನಲ್ಲಿ ಕರೆತರುತ್ತಾರೆ. ಪರಿಸ್ಥಿತಿಯ ದಿಕ್ಕು ಎತ್ತಿದೆ. ಹೇಗೆ? ಕ್ಯಾಲಿಫೋರ್ನಿಯಾ ಅಮೆರಿಕದ ಅತಿ ಶ್ರೀಮಂತ ರಾಜ್ಯಗಳಲ್ಲಿ ಒಂದಾಗಿದ್ದು ಇಲ್ಲಿ ಕನಿಷ್ಠ ವೇತನ $15,000 ಅಂದಾಜು $12,000 ಸಮಾನ ಪ್ರಮಾಣಿತವಾಗಿ ನಿಗದಿಯಾಗಿದೆ. ಆದರೆ ದಾಖಲೆ ಇಲ್ಲದ ವಲಸೆದಾರರಿಗೆ ಅದರ ಅರ್ಧಕ್ಕಿಂತಲೂ ಕಡಿಮೆ ವೇತನ ನೀಡಲಾಗುತ್ತಿದೆ. ಮಾಲುಗಳು, ಅಂಗಡಿಗಳು ಮುಂತಾದ ವ್ಯಾಪಾರಿಕ ಸ್ಥಳಗಳಲ್ಲಿ ಕೆಲಸ ಮಾಡುವವರಲ್ಲಿ 50 ವ್ಯವಕಲನ 60% ಮಂದಿ ದಾಖಲೆ ಇಲ್ಲದ ವಲಸೆದಾರರು. ಇದರಿಂದ 2 ಪ್ರಮುಖ ಸಮಸ್ಯೆಗಳು ಉಂಟಾಗುತ್ತಿವೆ. 1. ತೆರಿಗೆ ಮರುಳಿಕೆ. ತೆರಿಗೆ ತಪ್ಪು ಚಟುವಟಿಕೆ ಕೇಂದ್ರ ಹಾಗೂ ರಾಜ್ಯ ಸರ್ಕಾರಕ್ಕೆ ಅಪಾರ ಹಣವಿಳಿಸು. 2. ಸ್ಥಳೀಯ ನಾಗರಿಕರ ಉದ್ಯೋಗ ಹರಣ. ಅಪಾರ ಜನರು ಉದ್ಯೋಗವಿಲ್ಲದೆ ಬೀದಿಗಿಳಿಯುತ್ತಿದ್ದಾರೆ. ಇದರ ಜೊತೆಗೆ ಫೆಂಟನಿಲ್ ನಶಾ ವ್ಯವಹಾರ, ಗ್ಯಾಂಗ್ ಚಟುವಟಿಕೆಗಳು ಹಾಗೂ ಅಪರಾಧ ಸ್ಫೋಟ ಹೆಚ್ಚಾಗಿ ಕಂಡುಬರುತ್ತಿದೆ. ಟ್ರಂಪ್ ಆಡಳಿತದ ಪ್ರತಿಕ್ರಿಯೆ. ಈ ಹಿನ್ನೆಲೆಯಲ್ಲಿ ಡೊನಾಲ್ಡ್ ಟ್ರಂಪ್ ನೇತೃತ್ವದ ಆಡಳಿತದವರು ಲಾಸ್ ಏಂಜಲಸ್ನ ಅಂಗಡಿಗಳು, ಮಾಲುಗಳು, ಉದ್ಯೋಗ ಸ್ಥಳಗಳಲ್ಲಿ ದಾಳಿ ನಡೆಸಿದ್ದಾರೆ. ಅಧಿಕೃತ ದಾಖಲೆ ಇಲ್ಲದ ಜನರನ್ನು ಹಿಡಿದು ಅಮೆರಿಕದಿಂದ ಹೊರಹಾಕುವ ಉದ್ದೇಶ ಇದಾಗಿದೆ. ಕೆಲ ವಾರಗಳ ಹಿಂದೆ ಚಿಕಾಗೋದಲ್ಲಿ ಇದೇ ರೀತಿಯ ದಾಳಿ ನಡೆದಿತ್ತು. ಆದರೆ ಹೆಚ್ಚಿನ ಪ್ರತಿಕ್ರಿಯೆ ಉಂಟಾಗಿಲ್ಲ. ಆದರೆ ಲಾಸ್ ಏಂಜಲಸ್ನಲ್ಲಿ ಪರಿಸ್ಥಿತಿ ತೀವ್ರವಾಗಿದೆ. ಕ್ಯಾಲಿಫೋರ್ನಿಯಾದ ರಾಜಕೀಯ ಪರಿಸ್ಥಿತಿಯು ಇಲ್ಲಿಗೆ ಕಾರಣ. ಡೆಮೊಕ್ರಾಟಿಕ್ ಪಕ್ಷದ ಪ್ರಾಬಲ್ಯವಿರುವ ಈ ರಾಜ್ಯವು ಟ್ರಂಪ್ ವಿರುದ್ಧ ಇತ್ತು. ಆದರೆ ಈಚಿನ ಚುನಾವಣೆಯಲ್ಲಿ ಹಲವಾರು ಸ್ಥಳೀಯ ಉದ್ಯಮಿಗಳು ಹಾಗೂ ನಾಗರಿಕರು ಕೆಲಸಗಳಿಲ್ಲದ ಪರಿಸ್ಥಿತಿಯಿಂದ ಬೇಸತ್ತು ಟ್ರಂಪ್ಗೆ ಬೆಂಬಲ ನೀಡಿದ್ದಾರೆ. ಟ್ರಂಪ್ನ ದಿಟ್ಟ ನಿಲುವು. ಟ್ರಂಪ್ನ ಉದ್ದೇಶ ಸ್ಪಷ್ಟವಾಗಿದೆ. ದಾಖಲೆ ಇಲ್ಲದ ವಲಸೆದಾರರನ್ನು ಬೇರೆಗೊಳಿಸಿ ಸ್ಥಳೀಯರಿಗೆ ಉದ್ಯೋಗ ನೀಡಬೇಕು. ತೆರಿಗೆ ಮೋಸ ನಿಲ್ಲಿಸಬೇಕು. ಈ ನಿಟ್ಟಿನಲ್ಲಿ ಇನ್ನೂ ಹೆಚ್ಚಿನ ನಗರಗಳಲ್ಲಿ ದಾಳಿ ನಡೆಯಲಿದೆ. ಚಿಕಾಗೋ, ನ್ಯೂಯಾರ್ಕ್ ಮುಂತಾದವು. ವಾಸ್ತವದಲ್ಲಿ ಈಗಿನ ಪ್ರತಿಭಟನೆಯಲ್ಲಿ ಸುಮಾರು 100 ವ್ಯವಕಲನ 200 ಜನರು ಭಾಗಿಯಾಗಿದ್ದಾರೆ. ಯಾವುದೇ ಸಾವಿನ ವರದಿ ಇಲ್ಲ. ಆದರೆ ಈ ವಿಷಯವನ್ನು ಟ್ರಂಪ್ ರಾಜಕೀಯವಾಗಿ ಬಳಸಿಕೊಳ್ಳಬಹುದೇ? ಬಹುಶಃ ಆಗಬಹುದು. ಈ ವಿಷಯದಲ್ಲಿ ಚಿಟಿಕೆ ಸಂದೇಶ ಏನೆಂದರೆ ಇತ್ತೀಚಿನ ಚುನಾವಣೆಯಲ್ಲಿ ಹಲವಾರು ಲ್ಯಾಟಿನ್ ಅಮೆರಿಕ ಮೂಲದ ಜನರು ಟ್ರಂಪ್ಗೆ ಮತ ಹಾಕಿದ್ದಾರೆ. ಅವರಿಗೆ ಉದ್ಯೋಗ, ವ್ಯವಹಾರ ಹಾಗೂ ಭದ್ರತೆ ಮುಖ್ಯವಾಗಿದ್ದು ರಾಜಕೀಯ ಅಕ್ಕಪಕ್ಕಕ್ಕಿಂತ ಮಿಗಿಲು. ಸಾರಾಂಶ: ಇದು ಅಮೆರಿಕದ ಒಂದು ರಾಜಕೀಯ, ಆರ್ಥಿಕ ಹಾಗೂ ಸಾಮಾಜಿಕ ಗೊಂದಲವಾಗಿದೆ. ವಲಸೆ, ತೆರಿಗೆ, ಉದ್ಯೋಗ, ಕಾನೂನು ಎಲ್ಲವೂ ಇಲ್ಲಿ ಒಂದೇ ನಾಣ್ಯದ 2 ಮುಖಗಳಾಗಿವೆ. ಭಾರತದಲ್ಲೂ ಈ ತರಹದ ಸಮಸ್ಯೆ ಇದೆ. ಬಾಂಗ್ಲಾದೇಶದಿಂದ ಬರುವ ಅಕ್ರಮ ವಲಸೆದಾರರು ಕಡಿಮೆ ವೇತನಕ್ಕೆ ಕೆಲಸ ಮಾಡುತ್ತಾರೆ. ಆದರೆ ಅಲ್ಲಿನ ಸರ್ಕಾರ ರಾಜತಾಂತ್ರಿಕ ಕಾರಣಗಳಿಂದ ತಕ್ಷಣ ಕ್ರಮ ತೆಗೆದುಕೊಳ್ಳುವುದಿಲ್ಲ. ಟ್ರಂಪ್ ಹಾಗೆ ಅಲ್ಲ. ಅವರು ಅಮೆರಿಕದ ಪ್ರಜೆಗಳ ಹಿತಕ್ಕಾಗಿ ನಿರ್ಧಾರಗಳನ್ನು ತೆಗೆದುಕೊಳ್ಳುತ್ತಿದ್ದಾರೆ. ನೀವು ಈ ಘರ್ಷಣೆ, ರಾಜಕೀಯ ತಂತ್ರ ಮತ್ತು ವಲಸೆ ನೀತಿಯ ಬಗ್ಗೆ ಏನು ಅನಿಸಿಕೊಳ್ಳುತ್ತೀರಿ? ಕಾಮೆಂಟ್ ಮಾಡಿ ನಿಮ್ಮ ಅಭಿಪ್ರಾಯವನ್ನು ಹಂಚಿಕೊಳ್ಳಿ. ಇಂತಹ ಜಗತ್ತನ್ನು ಬದಲಾಯಿಸುತ್ತಿರುವ ಕಥೆಗಳಿಗಾಗಿ ಲೈಕ್ ಮತ್ತು ಸಬ್ಸ್ಕ್ರೈಬ್ ಮಾಡಿ.